Hi friends, welcome to YouTube channel Study Karnataka. This is the second part or second video on the Trade Union Act of 1926. ಟ್ರೇಡ್ ಯೂನಿಯನ್ ಕಾಯ್ದೆ 1926ರ ಇದು ಎರಡನೇ ಭಾಗವಾಗಿದೆ. ಹಿಂದಿನ ಭಾಗದಲ್ಲಿ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನೋಡಿದ್ದೇವೆ. ಪ್ರೆಸೆಂಟ್ ಈ ವಿಡಿಯೋದಲ್ಲಿ ನಾವು ಇದರ ಪ್ರಮುಖವಾದ ಅಂಶಗಳನ್ನು ನೆನಪಿಡಬೇಕಾದ ಅಂಥ ಅಂಶಗಳನ್ನು ಓದೋಣ. ಅಂದರೆ ಫ್ಯಾಕ್ಟ್ಸ್. These are facts that we will be discussing in this video, right? And most of them are asking for the PDF, and please do understand that for creating or for preparing the PDF it takes time, and that's why I have asked you for 2 days time. I am preparing the PDFs. Whenever the PDFs are ready, I will obviously post it in the Telegram channel. ನಾನು PDF-ಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ಯಾವುದೇ ಆದ ಒಂದು PDF ಮಾಡಬೇಕಾದ್ರೆ ಅದಕ್ಕೆ ಭಾಳ ಸಮಯ ತಗುತ್ತೆ. ಸೊ ದಯಮಾಡಿ ಒಂದು 2 ದಿನ ಅವಕಾಶ ಕೊಡಿ. 2 ದಿನದಲ್ಲಿ ಮೆಜಾರಿಟಿ PDF ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರುತ್ತೇನೆ. ಮತ್ತು ಭಾಳಷ್ಟು ಜನಕ್ಕೆ ಟೆಲಿಗ್ರಾಮ್ ಚಾನಲ್ಗೆ ಹೇಗೆ ಜಾಯ್ನ್ ಆಗೋದು ಅಂತ ಕ್ವಶನ್ ಇದೆ. ನಾನು ಕೊಟ್ಟಿರೋ ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಕಾಪಿ ಮಾಡಿ ನಿಮ್ಮ ಟೆಲಿಗ್ರಾಮ್ ಆ್ಯಪಿನಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡಿ, ಅಲ್ಲಿ ಸ್ಟಡಿ ಕರ್ನಾಟಕ ಎಂಬ ಚಾನಲ್ ಕಾಣಿಸುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಸೊ ಲೆಟ್ಸ್ ಬಿಗಿನ್ ದಿ ಕ್ಲಾಸ್. The contents of this class will be facts in the Trade Union Act of 1926. ಅಂದರೆ 1926 ಟ್ರೇಡ್ ಯೂನಿಯನ್ನ ಕಾಯ್ದೆಯಲ್ಲಿ ನೆನಪಿಡಬೇಕಾದ ಸಂಗತಿಗಳು ಅಥವಾ ಅಂಶಗಳು. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. These are the facts that you need to remember and mark my points that KA examination. These points will be very much important because each and every point can be the MCQ in your questions. A trade union can refuse or expel to admit a person on the following basis. First is, that means if at all you are a part of the trade union can reject you as a member, or they cannot allow you to be a member. And for that, these are the reasons that the 1926 Trade Union Act mentions. First is, if they fail to pay dues or fees, and it is the common ground to refuse. What does it mean? If at all you have a due of 1000 rupees, right? If at all you have due of 1000 rupees and they have given you a time of 3 months, right? And if at all you are not able to pay the 1000 due in these 3 months, then this can be a ground that you can be refused or you can be expelled from the trade union. This is the most common issue or most common ground on which you can be expelled. ಕನ್ನಡದಲ್ಲಿ ಟ್ರೇಡ್ ಯೂನಿಯನ್ನಿನ ಈ ಕೆಳಗಿನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಸೇರಿಸಲು ನಿರಾಕರಿಸಬಹುದು ಅಥವಾ ಹೊರಹಾಕಬಹುದು. ಅದರಲ್ಲಿ ಅತಿ ಸಾಮಾನ್ಯವಾದ ಕಾರಣವೆಂದರೆ ನಿಮ್ಮ ಬಾಕಿ ಅಥವಾ ಶುಲ್ಕವನ್ನು ನೀವು ಪಾವತಿಸಲು ವಿಫಲರಾದರೆ. ಅಂದರೆ ಈಗ 1000 ರೂಪಾಯಿ ನೀವು ಪಾವತಿಯನ್ನು ಮಾಡಬೇಕಾಗಿತ್ತೆ, ಹೌದಾ? ಅದು 3 ತಿಂಗಳಲ್ಲಿ ನಿಮಗೆ ಪಾವತಿ ಮಾಡಿ ಎಂದು ಅವರು ಹೇಳಿರ್ತಾರೆ. ಆದರೆ 3 ತಿಂಗಳಾದರೂ ಕೂಡ ನಿಮಗೆ ಅದನ್ನು ಪಾವತಿ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ನೀವು ವಿಫಲರಾದರೆ ನಿಮ್ಮ ಆ ಟ್ರೇಡ್ ಯೂನಿಯನ್ ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ತಾರೆ ಅಥವಾ ನಿಮ್ಮನ್ನು ಅವರು ಹೊರಹಾಕಬಹುದು. ಇದು ಒಂದು ಸಾಮಾನ್ಯ ಗ್ರೌಂಡ್ ಆಗಿದೆ. ಅಂದರೆ ಸಾಮಾನ್ಯವಾದ ಕಾರಣ. ಈ ಕಾರಣದಿಂದ ನಿಮ್ಮನ್ನು ಅವರು ಹೊರಹಾಕಬಹುದು. ನೆಕ್ಸ್ಟ್ ಸೆಕೆಂಡ್ ಈಸ್ ದಟ್ ಬ್ರೀಚ್ ಆಫ್ ಯೂನಿಯನ್ ರೂಲ್ಸ್. ಸಿ, obviously whenever a trade union is formed and it has been registered in the trade union with the registrar, right, they have some rules, and if at all you break these rules, that is nothing but you are breaching the union rules, and that may be the ground for refusing or to expel you from the trade union. ಕನ್ನಡದಲ್ಲಿ ಯೂನಿಯನ್ನಿನ ನಿಯಮಗಳ ಉಲ್ಲಂಘನೆ. ಒಂದು ವೇಳೆ ಯಾವುದೇ ಆದ ಟ್ರೇಡ್ ಯೂನಿಯನ್ನಿನ ನೀವು ಭಾಗವಾಗಿದ್ದರೆ ಆ ಟ್ರೇಡ್ ಯೂನಿಯನ್ನಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಹೌದಾ? ಕಾಯ್ದೆ ಕಾನೂನುಗಳಿರುತ್ತೆ. ನೀವು ಆ ಕಾಯ್ದೆ ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ನಿಮ್ಮನ್ನು ಆ ಟ್ರೇಡ್ ಯೂನಿಯನ್ನಿಂದ ಹೊರಹಾಕಬಹುದು. ಥರ್ಡ್ ಆಪ್ಷನ್, ದಟ್ ಈಸ್ ಮಿಸ್ಕಂಡಕ್ಟ್, ರೈಟ್? ಇಫ್ ಎಟ್ ಆಲ್ ಯು ಬಿಹೇವ್ ಇನ್ ವರ್ಸ್ಟ್ ಮ್ಯಾನರ್ ಆರ್ ಇಫ್ ಎಟ್ ಆಲ್ ಯು ಗೋ ಅಪೋಸ್ ಟು ದಿ ಟ್ರೇಡ್ ಯೂನಿಯನ್, ದೆನ್ ದಿಸ್ ಕ್ಯಾನ್ ಬಿ ಒನ್ ಗ್ರೌಂಡ್ ಆನ್ ವಿಚ್ ಯು ಕ್ಯಾನ್ ಬಿ ಎಕ್ಸ್ಪೆಲ್ಡ್ ಆರ್ ಕ್ಯಾನ್ ಬಿ ರಿಮೂವ್ಡ್. ಅಂದರೆ ದುರ್ನಡತೆ, ನಿಮ್ಮ ನಡತೆ ಅತಿಶಯ ಕಠೋರವಾಗಿದ್ದರೆ ಅಥವಾ ಟ್ರೇಡ್ ಯೂನಿಯನ್ನ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ಆ ಟ್ರೇಡ್ ಯೂನಿಯನ್ಗೆ ಒಂದು ಕೆಟ್ಟ ಹೆಸರು ಬರುವ ಹಾಗೆ ನಿಮ್ಮ ನಡತೆ ಇದ್ದರೆ ಅವರು ಇದನ್ನೇ ಒಂದು ಆಧಾರವಾಗಿಟ್ಟುಕೊಂಡು ನಿಮ್ಮನ್ನು ಆ ಟ್ರೇಡ್ ಯೂನಿಯನ್ನಿಂದ ಹೊರಹಾಕಬಹುದು.
Next, fourth option is dual membership, right? Fourth option is dual membership, as our Indian constitution speaks about single citizenship, right? Single citizenship. In the same way, the trade union says that if at all you are member of two trade unions, right, then the first trade union can make this as a ground and you can be removed or you can be expelled from the trade union. ಕನ್ನಡದಲ್ಲಿ ದ್ವಿಸದಸ್ಯತ್ವ ಅಂದರೆ ಈಗ ಒಂದು ವೇಳೆ ನೀವು ಯಾವುದೇ ಆದ ಒಂದು ಟ್ರೇಡ್ ಯೂನಿಯನ್ನ ಭಾಗವಾಗಿರುವಾಗಲೇ ಬೇರೆ ಟ್ರೇಡ್ ಯೂನಿಯನ್ನನ್ನು ಜಾಯಿನ್ ಮಾಡಲು ಇಷ್ಟಪಟ್ಟರೆ ಅಥವಾ ಅದಕ್ಕೆ ಸೇರ್ಪಡಲು ಇಷ್ಟಪಟ್ಟರೆ ಆಗ ಮೊದಲನೆಯ ಟ್ರೇಡ್ ಯೂನಿಯನ್ ನೀವು ದ್ವಿಸದಸ್ಯವನ್ನು ಪಡೆಯೋದಕ್ಕೆ ಮುಂದಾಗಿದ್ದೀರಾ, ಅದಕ್ಕಾಗಿ ಇದನ್ನೇ ಒಂದು ಆಧಾರವಾಗಿಟ್ಟುಕೊಂಡು ನಿಮ್ಮನ್ನು ಅವರು ಹೊರಹಾಕಬಹುದು. ಸೊ ಟ್ರೇಡ್ ಯೂನಿಯನ್ನಲ್ಲಿ ದ್ವಿಸದಸ್ಯವನ್ನು ಅವರು ಸ್ವೀಕಾರ ಮಾಡುವುದಿಲ್ಲ. ನೆಕ್ಸ್ಟ್, ಫಿಫ್ತ್ ಆಪ್ಷನ್, on which you can be removed or you can be refused or you can be expelled. Expiration of your membership. This is nothing but the same as the first option. That means if at all you have a membership until it is valid till June 1, right? And on June 1 you need to revive your membership. If at all you are unable to revive your membership, then you can be expelled from the trade union. ಅಂದರೆ ನಿಮ್ಮ ಸದಸ್ಯತ್ವದ ಅವಧಿ ಮುಕ್ತಾಯಗೊಂಡರೆ ನಿಮ್ಮನ್ನು ಅವರು ಹೊರಹಾಕಬಹುದು. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಇವು ಕೆಲವು ಕಾರಣಗಳಿಂದಾಗಿ ನಿಮ್ಮನ್ನು ಹೊರಹಾಕಬಹುದು, ಅಂದರೆ ಯಾವುದೇ ಆದ ಒಬ್ಬ ಕಾರ್ಮಿಕರನ್ನು ಹೊರಹಾಕಬಹುದು. ಈ ಕಾಯ್ದೆಗಳನ್ನು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಈ ಯಾವ ಕಾಯ್ದೆ ಅಥವಾ ಯಾವುದೇ ಕಾರಣದಿಂದ ನಿಮ್ಮನ್ನು ಹೊರಹಾಕಲಿಕ್ಕೆ ಆಗುವುದಿಲ್ಲ ಎಂದು ಕೇಳಿದರೆ ಈ ಕಾರಣಗಳನ್ನು ಬಿಟ್ಟು ಬೇರೆ ಕಾರಣವಿದ್ದರೆ ಅದನ್ನು ನೀವು ಟಿಕ್ ಮಾಡ್ಬೋದು. ಸೊ ಇವೆಲ್ಲ ಪಾಯಿಂಟ್ಸನ್ನು ನೆನಪು ಮಾಡ್ಕೊಳ್ಳಿ, ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಬರುವ ಪ್ರತಿಯೊಂದು ಪಾಯಿಂಟು ಕೂಡ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ವೈಲ್ಡ್ ಕ್ಯಾಟ್ ಸ್ಟ್ರೈಕ್. ವೈಲ್ಡ್ ಕ್ಯಾಟ್ ಸ್ಟ್ರೈಕ್, ದಿಸ್ ಈಸ್ ಎ ಟರ್ಮ್ and this strike that happens without any prior permission from the union is called as Wildcat Strike. ಕನ್ನಡದಲ್ಲಿ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಇದು ಒಂದು ಟರ್ಮ್. ಇದನ್ನು ನಿಮ್ಮ ಎಕ್ಸಾಮ್ನಲ್ಲಿ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಎಂದರೆ ಏನು ಅಥವಾ ಇದು ಯಾವ ಟೈಪಿನ ಮುಷ್ಕರ ಎಂದು ಕೇಳುತ್ತಾರೆ. ಆಗ ಇದು ಒಂದು ಯೂನಿಯನ್ನಿಂದ, ಈಗ ನೀವು ಯಾವುದೇ ಆದ ಒಂದು ಟ್ರೇಡ್ ಯೂನಿಯನ್ನ ಭಾಗವಾಗಿದ್ದೀರಾ, ಹೌದಾ? ಈ ಯೂನಿಯನ್ನಿಂದ ನೀವು ಯಾವುದೇ ಪೂರ್ವಾನುಮತಿ ಇಲ್ಲದೆ ನಡೆಸುವ ಮುಷ್ಕರವಾಗಿದ್ದಲ್ಲಿ ಅದನ್ನು ನಾವು ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಎಂದು ಕರೆಯಬಹುದು, ಹೌದಾ? ಅಂದರೆ ಈಗ ನೀವು ಯಾವುದೇ ಆದೊಂದು ಮುಷ್ಕರ ಮಾಡ್ತಿದ್ದೀರ ಹಾಗೂ ನೀವು ಒಂದು ಟ್ರೇಡ್ ಯೂನಿಯನ್ನ ಪಾರ್ಟ್ ಆಗಿದ್ದೀರ, ಆದರೆ ಆ ಟ್ರೇಡ್ ಯೂನಿಯನ್ನಿನ ಅನುಮತಿ ಇಲ್ಲದೆ ನೀವು ಮುಷ್ಕರ ಮಾಡಲಿಕ್ಕೆ ಮುಂದಾದರೆ ಅಂಥ ಒಂದು ಮುಷ್ಕರವನ್ನು ವೈಲ್ಡ್ ಕ್ಯಾಟ್ ಮುಷ್ಕರ ಅಥವಾ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಎಂದು ಕರೆಯುತ್ತಾರೆ. ಈ ಟರ್ಮ್ಸನ್ನು ನೆನಪಿಟ್ಕೊಳ್ಳಿ ಪ್ಲೀಸ್. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್, ಪ್ಲೀಸ್ ಡೂ ಮೇಕ್ ದಿ ನೋಟ್ಸ್ ಆಫ್ ಇಟ್ ಬಿಕಾಸ್ these points are very much important and these can be asked as directly MCQs in your examination. Next, section 8 of this act. Section 8 of this act deals with the registration of trade unions. Yesterday we have seen that the registrar has been appointed by a particular government for each and every state. The trade union who want to register, they should go to that registrar and they should register by signing of the 7 members, right? This registration of trade unions has been defined or has been told in the Act of 1926 by section number 8. ಅಂದರೆ ಕಾಯ್ದೆಯ ಸೆಕ್ಷನ್ 8 ಟ್ರೇಡ್ ಯೂನಿಯನ್ಗಳ ನೋಂದಣಿಗಳ ಬಗ್ಗೆ ಹೇಳುತ್ತದೆ ಅಥವಾ ಮಾತನಾಡುತ್ತದೆ. ಈಗ ನಿನ್ನೆ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಂದಣಿ ಮಾಡಬೇಕಾದ್ರೆ ಒಬ್ಬ ರಿಜಿಸ್ಟ್ರಾರನ್ನು ಪ್ರತಿಯೊಂದು ಸರ್ಕಾರವು ನೇಮಿಸಿರುತ್ತದೆ. ಆಯಾ ಸ್ಟೇಟಿಗೆ ಅಂದರೆ ರಾಜ್ಯಕ್ಕೆ ಅದರದೇ ಆದ ಒಬ್ಬ ರಿಜಿಸ್ಟ್ರಾರ್ ಇರ್ತಾನೆ. ಈಗ ನೀವು 7 ಜನ ಸದಸ್ಯರು ಕೂಡಿ ಒಂದು ಟ್ರೇಡ್ ಯೂನಿಯನ್ನನ್ನು ಫಾರ್ಮ್ ಮಾಡಲಿಕ್ಕೆ ಅವನ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತೀರಾ. ಸೊ ಆ ರಿಜಿಸ್ಟ್ರೇಷನ್ ಮಾಡುವ ಒಂದು ವಿಧಾನ ಅಥವಾ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಮಾಹಿತಿಯನ್ನು ಸೆಕ್ಷನ್ 8ರಲ್ಲಿ, ಈ ಕಾಯ್ದೆಯ ಸೆಕ್ಷನ್ 8ರಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ದ ಮಿನಿಮಮ್ ಏಜ್ ಟು ಬಿ ರಿಜಿಸ್ಟರ್ಡ್ ಆಸ್ ಎ ಮೆಂಬರ್ ಆಫ್ ಟ್ರೇಡ್ ಯೂನಿಯನ್ ಈಸ್ 15 years. ಡೂ ರಿಮೆಂಬರ್, whenever you want to be a member of trade union, your age should be minimum 15 years. You should not be below 15 years. If at all you are below 15 years, then you will not be accepted as a member of trade union. That means, ಕನ್ನಡದಲ್ಲಿ ಟ್ರೇಡ್ ಯೂನಿಯನ್ನ ಸದಸ್ಯರಾಗಿ ನೋಂದಾಯಿಸಲು ಕನಿಷ್ಠ ವಯಸ್ಸು 15 ವರ್ಷಗಳಾಗಿರಬೇಕು, ರೈಟ್? ನೀವು 15 ವರ್ಷಕ್ಕಿಂತ ಕೆಳಗಿದ್ದರೆ ಅಥವಾ ನಿಮ್ಮ ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ನಿಮ್ಮನ್ನು ಟ್ರೇಡ್ ಯೂನಿಯನ್ನ
ವಾಗಲಿಕ್ಕೆ ಸಾಧ್ಯವಿಲ್ಲ ಅಥವಾ ನಿಮ್ಮನ್ನು ಅವರು ಸೇರಿಸುವುದಿಲ್ಲ. ನಿಮ್ಮ ವಯಸ್ಸು 15 ಆಗಿರಬೇಕು ಅಥವಾ 15ರ ಮೇಲ್ಪಟ್ಟಾಗಿದ್ದರೆ ಮಾತ್ರ ನೀವು ಟ್ರೇಡ್ ಯೂನಿಯನ್ನ ಭಾಗವಾಗಬಹುದು. ಸೊ ದಯಮಾಡಿ ಪ್ಲೀಸ್ ಡೂ ಮೇಕ್ ದಿ ನೋಟ್ಸ್ ಆಫ್ ಇಟ್. ನೆಕ್ಸ್ಟ್, if at all there is a request in change of the name of a trade union, right, then 2/3 members consent is required to change the name. If at all there are 100 members, what is the 2/3 of it? It is nothing but 75. That means 75%, minimum of 75% members consent is required to change the name of a trade union. ಅಂದರೆ ಕನ್ನಡದಲ್ಲಿ ಟ್ರೇಡ್ ಯೂನಿಯನ್ನ ಹೆಸರನ್ನು ಬದಲಾಯಿಸಲು ಕನಿಷ್ಠ 2/3 ಸದಸ್ಯರ ಒಪ್ಪಿಗೆಯ ಅಗತ್ಯವಿರುತ್ತದೆ. ಹೌದಾ? ಈಗ ನಿಮ್ಮ ಟ್ರೇಡ್ ಯೂನಿಯನ್ನ ಹೆಸರು ಸ್ಟಡಿ ಇಂಡಿಯಾ ಇದೆ, ನೀವು ಅದನ್ನು ಸ್ಟಡಿ ಕರ್ನಾಟಕ ಮಾಡಬೇಕಾಗಿದ್ದಲ್ಲಿ ಈಗ ಸ್ಟಡಿ ಇಂಡಿಯಾದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ? 100 ಜನ ಇದ್ದೀರಾ. ಹೌದಾ? ಇದರ 2/3 ಸದಸ್ಯರು ಅಂದರೆ 75 ಸದಸ್ಯರು ನಮಗೆ ಹೆಸರು ಚೇಂಜ್ ಮಾಡಲಿಕ್ಕೆ ಯಾವುದೇ ಆದ ತೊಂದರೆ ಇಲ್ಲ, ನಾವು ಇದಕ್ಕೆ ಸಿದ್ಧರಾಗಿದ್ದೇವೆ ಎಂದು ವೋಟ್ ಮಾಡಿದರೆ ಮಾತ್ರ ನೀವು ಅಥವಾ ಒಪ್ಪಿಗೆ ಕೊಟ್ಟರೆ ಮಾತ್ರ ಆ ಹೆಸರನ್ನು ನೀವು ಸ್ಟಡಿ ಕರ್ನಾಟಕವಾಗಿ ಚೇಂಜ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಐ ಥಿಂಕ್ ದೀಸ್ ಎಕ್ಸಾಂಪಲ್ಸ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ದ ಮೇನ್ ಪಾಯಿಂಟ್ ಇಸ್ ದ್ಯಾಟ್ ಇಫ್ ಎಟ್ ಆಲ್ ಅ ಟ್ರೇಡ್ ಯೂನಿಯನ್ ವಾಂಟ್ ಟು ಡಿಸಲ್ಯೂಟ್ ಇಟ್ಸೆಲ್ಫ್, that means it want to close itself, then a signature of 7 members and a secretary of the trade union should sign that notice. That means if at all you want to dissolve a trade union or you want to close the trade union, then that resolution should be signed by 7 members of the trade union as well as the secretary of that trade union. ಅಂದರೆ ನೀವು ಟ್ರೇಡ್ ಯೂನಿಯನ್ನನ್ನು ವಿಸರ್ಜನೆಗೊಳಿಸಬೇಕಾದಲ್ಲಿ ಅಂಥ ಸೂಚನೆಯನ್ನು 7 ಸದಸ್ಯರು ಹಾಗೂ ಅದರ ಕಾರ್ಯದರ್ಶಿಯವರು ಇದಕ್ಕೆ ಸಹಿ ಮಾಡಬೇಕು. ನೆಕ್ಸ್ಟ್, ಸೆಕ್ಷನ್ 9 of the act deals with the certificate of registration, right? In the previous video, that is the part 1 of Trade Union Act of 1926, we have seen that the certificate of registration is given by registrar, right? And this is the proof of registration. This certificate of registration has been dealt in the act by section number 9. ಅಂದರೆ ಕಾಯ್ದೆಯ ಸೆಕ್ಷನ್ 9 ನೋಂದಣಿ ಪ್ರಮಾಣ ಪತ್ರದ ಬಗ್ಗೆ ಮಾತನಾಡುತ್ತದೆ. ರೈಟ್, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ನೋಂದಣಿ ಪ್ರಮಾಣ ಪತ್ರವು ಇದು ಒಂದು ನಿಮಗೆ ನೀವು ನೋಂದಾಯಿಸಿದ್ದೀರಾ, ನಿಮ್ಮ ಟ್ರೇಡ್ ಯೂನಿಯನ್ನ ನೀವು ನೋಂದಾಯಿಸಿದ್ದೀರಾ ಎಂಬ ಪುರಾವೆಯನ್ನು ನೀಡುತ್ತದೆ. ಈಗ ಈ ಕಾಯ್ದೆಯ ಸೆಕ್ಷನ್ 9 ಇದರ ಬಗ್ಗೆ ಮಾತನಾಡುತ್ತದೆ. ನೆಕ್ಸ್ಟ್, ಸೆಕ್ಷನ್ 10 ಆಫ್ ದಿಸ್ ಆ್ಯಕ್ಟ್. ಸೆಕ್ಷನ್ 10 ಆಫ್ ದಿಸ್ ಆ್ಯಕ್ಟ್ ಡೀಲ್ಸ್ ವಿತ್ ದಿ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್. ಇಫ್ ಎಟ್ ಆಲ್ ಯು ವಾಂಟ್ ಟು ಕ್ಯಾನ್ಸಲ್ ಯುವರ್ ರಿಜಿಸ್ಟ್ರೇಷನ್, ದೆನ್ ಇಟ್ ಹ್ಯಾಸ್ ಬೀನ್ ಡೆಲ್ಟ್ ಇನ್ ದಿ ಆ್ಯಕ್ಟ್ ಬೈ ಸೆಕ್ಷನ್ ನಂಬರ್ 10. ಅಂದರೆ ಈ ಕಾಯ್ದೆಯ ಸೆಕ್ಷನ್ ನಂಬರ್ 10 ನಿಮ್ಮ ನೋಂದಣಿಯನ್ನು ರದ್ದುಗೊಳಿಸುವ ಬಗ್ಗೆ ಮಾತನಾಡುತ್ತದೆ, ನೋಂದಣಿಯ ರದ್ದತಿ ಬಗ್ಗೆ ಮಾತನಾಡುತ್ತದೆ. ನೆಕ್ಸ್ಟ್, ಸೆಕ್ಷನ್ 18 ಆಫ್ ದಿಸ್ ಆ್ಯಕ್ಟ್. Section 18 of this act provides immunities against civil liability to the registered union. What is civil liability? We have seen it in the previous video. If you haven't watched this, please do watch those videos, because you should have a conceptual clarity in order to understand and in order to answer the questions that will be appear in the examination. The minimum subscription rate for the members of a trade union of rural workers shall not be less than ₹1 per annum. Do remember the subscription rate. That means the nominal fees that the member give to the trade union. It should not be less than ₹1 per annum. Right? It should be greater than ₹1. ಅಂದರೆ ಗ್ರಾಮೀಣ ಕಾರ್ಮಿಕ ಸಂಘಗಳ ಸದಸ್ಯರಿಗೆ ಕನಿಷ್ಠ ಚಂದಾದಾರಿಕೆ ದರ ವಾರ್ಷಿಕ ₹1 ಕಡಿಮೆ ಇರಬಾರದು, ಅದು ₹1 ಹೆಚ್ಚಾಗಿರಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಫಾರ್ ಇಲ್ಲಿಗಲ್ ಸ್ಟ್ರೈಕ್ ಅಂದರೆ ಯಾವುದೇ ಆದ ಒಂದು ಮುಷ್ಕರವು
ಅದು ಕಾನೂನು ರೀತಿಯಾಗಿ ಆಗಿಲ್ಲವೆಂದರೆ ಅದೇ ರೀತಿಯಾಗಿ ಅದನ್ನು ಕೋರ್ಟ್ ಕೂಡ ಹೇಳಿದರೆ ಅಂಥ ಸಮಯದಲ್ಲಿ ಫೈನ್ ಈಸ್ ಅಪ್ ಟು 50 rupees ಆರ್ 1 month ಇಂಪ್ರಿಸನ್ಮೆಂಟ್ ಆರ್ ಬೋತ್. ಅಂದರೆ ನಿಮಗೆ 50 ರೂಪಾಯಿಗಳ ಒಳಗೆ ದಂಡ ಬೀಳಬಹುದು ಅಥವಾ 1 ತಿಂಗಳು ಜೈಲು ಶಿಕ್ಷೆಯಾಗಬಹುದು ಅಥವಾ ಈ ಎರಡೂವನ್ನು ನಿಮಗೆ ಶಿಕ್ಷೆಯಾಗಿ ನೀಡಬಹುದು. ಸೊ ಇಲ್ಲಿ ನೆನಪಿಡಬೇಕಾದ ಅಂಶವೆಂದರೆ 50 ರೂಪಾಯಿ ಮತ್ತು 1 ತಿಂಗಳು, ರೈಟ್? 50 ರೂಪಾಯಿ ಮತ್ತು 1 ತಿಂಗಳು ಹಾಗೂ 1 ರೂಪಾಯಿ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ ಡೈರೆಕ್ಟ್ಲಿ ಇನ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ದಿಸ್ ಈಸ್ ಸಜೆಷನ್ ಫಾರ್ ಯು ಫ್ರಮ್ ಮೈ ಎಂಡ್ that it is more than enough for the examination, right? ಈಗ ನಾನು ಕೊಟ್ಟಿರುವ ಮಾಹಿತಿ 1ನೇ ವಿಡಿಯೋ, ಫಸ್ಟ್ ವಿಡಿಯೋ ಆ್ಯಂಡ್ ಸೆಕೆಂಡ್ ವಿಡಿಯೋ ಮತ್ತು 2ನೇ ವಿಡಿಯೋ. ಟ್ರೇಡ್ ಯೂನಿಯನ್ ಕಾಯ್ದೆ 1926 ಮೇಲೆ ನಿಮಗೆ ಯಾವುದೇ ಆದ ಪ್ರಶ್ನೆ ಬಂದರೂ ಕೂಡ ಈ 2 ವಿಡಿಯೋದಲ್ಲಿ ಮಾತ್ರ ಬರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. KA ಅಥಾರಿಟಿ ಅವರು ನಿಮಗೆ ಕಾನೂನು ಅಥವಾ ಕಾಯ್ದೆಗಳ ಎಕ್ಸ್ಪರ್ಟ್ ಆಗಲಿಕ್ಕೆ ಹೇಳ್ತಿಲ್ಲ. ನಿಮಗೆ ಜಸ್ಟ್ ಓದಿ ಇದನ್ನು ನೀವು ತಿಳ್ಕೊಳ್ಳಿ, ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಕ್ವಶನನ್ನು ಟಿಕ್ ಮಾಡಿ ಅಂತ ಹೇಳಿದ್ದಾರೆ. ಹೌದಾ? ನೀವು ಇದರ ಎಕ್ಸ್ಪರ್ಟ್ ಆಗಿ ಅಥವಾ ವಿಶೇಷ ತಜ್ಞರಾಗಿ ಎಂದು ದಯಮಾಡಿ ಹೇಳಿಲ್ಲ. ಹೌದಾ? ಇದನ್ನು ಒಂದು ಅಂಶವನ್ನು ನೆನಪಿಟ್ಕೊಳ್ಳಿ. ಸೊ ಐ ಫೀಲ್ ದ್ಯಾಟ್ ದಿಸ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ದಿ ಎಕ್ಸಾಮಿನೇಷನ್. ಪ್ಲೀಸ್ ಡೋಂಟ್ ರೀಡ್ ಮೋರ್ ದ್ಯಾನ್ ದಿಸ್. ನನ್ನ ಸಲಹೆವೆಂದರೆ ದಯಮಾಡಿ ಇದರಿಗಿಂತ ಹೆಚ್ಚಾಗಿ ಓದಬೇಡಿ. ಯಾಕಂದರೆ ಈ ಸೆಕ್ಷನ್ನಿನಲ್ಲಿ ಅಂದರೆ ಈ ಕಾಯ್ದೆ 1926 ಕಾಯ್ದೆಯಲ್ಲಿ 33 ಸೆಕ್ಷನ್ಗಳು ಬರುತ್ತೆ. ಹಾಗಂತ ನೀವು ಎಲ್ಲ ಸೆಕ್ಷನನ್ನು ನೆನಪಿಡೋಕ್ಕಾಗಲ್ಲ. ಒಂದು ವೇಳೆ ನೆನಪಿಟ್ಟರೆ ಈ ಓದಿರುವ ಸೆಕ್ಷನನ್ನು ಕೂಡ ನೀವು ಕನ್ಫ್ಯೂಸ್ ಮಾಡಿ ಬೇರೆ ಬೇರೆ ಉತ್ತರನ ಹಾಕುತ್ತೀರಾ. ಹೌದಾ? ದಯಮಾಡಿ ಇಲ್ಲಿಗೆ ಈ 1926 ಆ್ಯಕ್ಟನ್ನು ಬಿಟ್ಬಿಡಿ. ಇಷ್ಟೇ ಓದಿ, ಇದನ್ನೇ ಪದೇ ಪದೇ ರಿವಿಷನ್ ಮಾಡಿ. ನಾನು ನಿಮಗೆ 100% ಗ್ಯಾರಂಟಿ ಕೊಡ್ತೀನಿ, ಕ್ವಶನ್ ಬಂದರೆ ಇದರಲ್ಲೇ ಬರುತ್ತೆ. ಇದನ್ನು ಬಿಟ್ಟು ಬರೋದಿಲ್ಲ. ಇದನ್ನು ತಲೆಯಲ್ಲಿ ನೆನಪಿಟ್ಕೊಳ್ಳಿ. ಸೊ ಐ ಫೀಲ್ ದಿಸ್ ಈಸ್ more than enough for your KA examination. And if at all you haven't watched the previous videos, I request you to watch those videos. And if at all you are new to the channel, please do subscribe the channel and share with your friends. Thanks for watching the video. Have a nice day.